ಇಂದು ನಾವು ಚೆನ್ನೈನ ಪ್ರಸಿದ್ಧ ಕಪಾಲೀಶ್ವರರ್ ದೇವಾಲಯದಿಂದ ಅದ್ಭುತ ಕಥೆಗಳನ್ನು ನಿಮ್ಗೆ ತರುತ್ತೇವೆ. ಸತ್ತ ಹುಡುಗಿಯನ್ನು ಹೇಗೆ ಪುನರುಜ್ಜೀವನಗೊಳಿಸಲಾಯಿತು, ಮನಸ್ಸಿನಲ್ಲಿ ದೇವಾಲಯವನ್ನು ನಿರ್ಮಿಸಲಾಯಿತು ಮತ್ತು ದೇವಿಕತೆಗೆ ಹೆದರಲು ಕಲಿತ ಬ್ರಿಟಿಷ್ ಅಧಿಕಾರಿ ತಿರುಜ್ಞಾನ ಸಂಬಂಧರ್ ಪೂಂಪಾವೆ ಅನ್ನು ಪುನರುಜ್ಜೀವನಗೊಳಿಸುವ ಹೃದಯಸ್ಪರ್ಶಿ ದಂತಕಥೆಯೊಂದಿಗೆ ಪ್ರಾರಂಭಿಸೋಣ. ಶ್ರೀಮಂತ ವ್ಯಾಪಾರಿ ಮತ್ತು ಶಿವನ ಭಕ್ತನಾಗಿದ್ದ ಶಿವನೇಸನ್ಗೆ ಪೂಂಪಾವೆ ಎಂಬ ಮಗಳು ಇದ್ದಳು. ಅವಳು ಅವನ ಜೀವನದ ಸಂಪತ್ತು, ಸುಂದರ ಮತ್ತು ಪ್ರೀತಿಪಾತ್ರಳು. 12ನೇ ವಯಸ್ಸಿನಲ್ಲಿ ಹೂವುಗಳನ್ನು ಕೀಳುವಾಗ ಹಾವು ಕಚ್ಚಿ ಸಾವನ್ನಪ್ಪಿದಳು. ಹೃದಯ ಒಡೆದ ಶಿವನೇಸನ್ ತನ್ನ ಚಿತಾಭಸ್ಮವನ್ನು ಮನೆಯಲ್ಲಿ ಅಲಂಕೃತ ಪಾತ್ರೆಯಲ್ಲಿ ಇಟ್ಟನು. ಅವನು ದೈನಂದಿನ ಅರ್ಪಣೆಗಳನ್ನು ಮಾಡುತ್ತಿದ್ದನು. ಅವಳು ಬದುಕಿದ್ದಂತೆ ನೋಡಿಕೊಳ್ಳುತ್ತಿದ್ದನು. ವರ್ಷಗಳ ನಂತರ ಸಂಬಂಧರ್ ಹತ್ತಿರದ ತಿರುವಟ್ರಿಯೂರಿಗೆ ಭೇಟಿ ನೀಡುತ್ತಿದ್ದಾರೆಂದು ಕೇಳಿದ ಶಿವನೇಸನ್ ಅವರನ್ನು ಮೈಲಾಪುರಕ್ಕೆ ಆಹ್ವಾನಿಸಿದರು. ಸಂಬಂಧರ್ ಒಪ್ಪಿದರು. ಕಪಾಲೀಶ್ವರರ್ ದೇವಸ್ಥಾನದಲ್ಲಿ ಪೂಂಪಾವೆಯನ ಪಾತ್ರೆಯನ್ನು ಪ್ರವೇಶದ್ವಾರಕ್ಕೆ ತರಲು ಅವರು ಶಿವನೇಸನ್ ಅವರನ್ನು ಕೇಳಿದರು. ಸಮೂಹವು ನೋಡುತ್ತಿದ್ದಂತೆ ಸಂಬಂಧರ್ ದೇವಾಲಯದ ಉತ್ಸವಗಳು ಮತ್ತು ಭಗವಂತನ ಸೌಂದರ್ಯವನ್ನು ವಿವರಿಸುವ 10 ಪವಿತ್ರ ಸ್ತೋತ್ರಗಳನ್ನು ಹಾಡಿದರು. ಇದೆಲ್ಲವನ್ನೂ ನೋಡದೆ ನೀವು ಹೊರಟು ಹೋಗುವುದು ನ್ಯಾಯವೇ ಪೂಂಪಾವೆ? 10ನೆಯ ಸ್ತೋತ್ರದಲ್ಲಿ ಪಾತ್ರೆಯು ಒಡೆದು ಹೋಯಿತು. ಪೂಂಪಾವೆ ಜೀವಂತವಾಗಿ ಬೆರೆದು ಏನೂ ಆಗಿಲ್ಲವೆಂಬಂತೆ ಪ್ರಕಾಶಮಾನವಾಗಿ ಹೊರಹೊಮ್ಮಿದಳು. ಜನರು ಆಶ್ಚರ್ಯದಿಂದ ಹರ ಹರ ಎಂದು ಕೂಗಿದರು. ಶಿವನೇಸನ್ ತನ್ನ ಕೈಯನ್ನು ಸಂಬಂಧರ್ಗೆ ಮದುವೆ ಮಾಡಲು ಮುಂದಾದಳು. ಆದರೆ ಸಂತನು ನಿರಾಕರಿಸಿದನು. ಭಗವಂತನ ಕೃಪೆಯಿಂದ ಅವಳು ಜೀವಂತವಾಗಿ ಮರಳಿದಳು. ನಾನು ಅವಳಿಗೆ ತಂದೆಯಿದ್ದಂತೆ. ಪೂಂಪಾವೆ ತನ್ನ ಉಳಿದ ಜೀವನವನ್ನು ಭಕ್ತಿಯಿಂದ ಕಳೆದಳು. ವೈಲಾರ್ ನಾಯನಾರ್ ಶಿವನಿಗೆ ಸಂಪೂರ್ಣ ಭಕ್ತಿಯಿಂದ ಬದುಕಿದರು. ಇತರರಂತೆ ಅವನು ಕಲ್ಲಿನ ದೇವಾಲಯವನ್ನು ನಿರ್ಮಿಸಲಿಲ್ಲ. ಬದಲಾಗಿ ಅವನು ತನ್ನ ಮನಸ್ಸಿನಲ್ಲಿ ವಿಸ್ತಾರವಾದ ದೇವಾಲಯವನ್ನು ನಿರ್ಮಿಸಿದನು. ಏಕೆಂದರೆ ಅವನು ಬಡವನಾಗಿದ್ದನು. ಅದರ ಗರ್ಭಗುಡಿ, ಗೋಡೆಗಳು, ದೀಪಗಳು, ಅರ್ಪಣೆಗಳು ಎಲ್ಲವೂ ಅವನ ಧ್ಯಾನದಲ್ಲಿ ಮಾತ್ರ ಅಸ್ತಿತ್ವದಲ್ಲಿದ್ದವು. ಅವನ ಭಕ್ತಿಯು ನಂಬಿಕೆಯ ದೀಪಕ್ಕೆ ತುಪ್ಪವಾಯಿತು. ಭಗವಂತನಿಗೆ ಪರಿಮಳಯುಕ್ತ ನೀರು ಅವನ ಆನಂದ. ವೈಲಾರ್ ಎಲ್ಲಾ ಯೋಗಿಗಳ ಗುರಿಯಾದ ಮುಕ್ತಿಯನ್ನು ಶಿವನೊಂದಿಗೆ ವಿಲೀನಗೊಳಿಸಿದರು. ಅವರ ಸಮಾಧಿ ಕಪಾಲೀಶ್ವರರ್ ದೇವಸ್ಥಾನದಲ್ಲಿದೆ. 19ನೇ ಶತಮಾನದಲ್ಲಿ ಬ್ರಿಟಿಷ್ ಅಧಿಕಾರಿಯೊಬ್ಬರು ಪವಿತ್ರ ಕಪಾಲೀಶ್ವರರ್ ದೇವಾಲಯದ ಕೊಳದ ಮೂಲಕ ರಸ್ತೆಯನ್ನು ವಿಸ್ತರಿಸಲು ಬಯಸಿದ್ದರು. ಭಕ್ತರು ಅದರ ಧಾರ್ಮಿಕ ಪ್ರಾಮುಖ್ಯತೆ ಮತ್ತು ತೆಪ್ಪನ್ನಂತಹ ಹಬ್ಬಗಳನ್ನು ವಿವರಿಸಿ ಮನವಿ ಮಾಡಿದರು. ಆದರೆ ಅಧಿಕಾರಿ ನಿರಾಕರಿಸಿದರು. ಆ ರಾತ್ರಿ ಅವನು ಸ್ವತಃ ಕಪಾಲೀಶ್ವರನ ಬಗ್ಗೆ ಕನಸು ಕಂಡನು. ಅವನು ನಿಲ್ಲಿಸದಿದ್ದರೆ ಭೀಕರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದನು. ಭಯಭೀತರಾದ ಅಧಿಕಾರಿ ಮರುದಿನವೇ ಆದೇಶವನ್ನು ಬದಲಿಸಿ ಪವಿತ್ರ ಕೊಳವನ್ನು ಸಂರಕ್ಷಿಸಿದರು. ನಂಬಿಕೆಯಿಂದ ಗುಣಮುಖವಾದ ತಂದೆಯ ಮುರಿದ ಹೃದಯವಾಗಲಿ, ಮೌನವಾಗಿ ನಿರ್ಮಿಸಲಾದ ಮನಸ್ಸಿನ ದೇವಾಲಯವಾಗಲಿ ಅಥವಾ ದೈವಿಕ ಎಚ್ಚರಿಕೆಯಿಂದ ವಿನಮ್ರವಾದ ವಸಾಹತುಶಾಹಿ ಅಹಂಕಾರವಾಗಲಿ, ಶಿವನ ಕೃಪೆಯು ನಂಬಿಕೆಯುಳ್ಳವರೆಲ್ಲರ ಮೇಲೆ ಹೊಡೆಯುತ್ತದೆ.